ಹಾಯ್ ವೆಲ್ಕಮ್ ಬ್ಯಾಕ್. ಇವತ್ತಿನ ಸ್ಪೆಷಲ್ ಫ್ಲಾಕ್ಸಿ ಸೀಡ್ಸ್ ಸಲಾಡ್ ಹೇಗೆ ಮಾಡೋದಂಗೆ ನ್ಯೂಟ್ರಿಷನಲ್ ಫುಡ್ ಅಂತಲೇ ಹೇಳ್ಬೋದು. ಏರ್ ಫಾಲ್ಗೆ ತುಂಬಾ ಒಳ್ಳೆಯ ಫುಡ್ಡು, ಐ ಫೈಬರ್ ಇರುತ್ತೆ, ತುಂಬ ಏನೆಲ್ಲ ಇರುತ್ತೆ ಅಂತ ಹೇಳ್ಕೊಡ್ತೀನಿ. ಬನ್ನಿ, ಯಾರೆಲ್ಲ ಚೆನ್ನಾಗಿ ನೋಡ್ತೀರಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದು ಅಂತೂ ಮರಿಬೇಡಿ. ಅದಕ್ಕೆ ಫ್ಲಾಕ್ಸಿ ಸೀಡ್ಸ್ ಅಗಸೆ ಬೀಜನ ಒಂದು ಅರ್ಧ ಬೌಲಷ್ಟು ತಗೊಂಡ್ರೆ, ಇನ್ನು ಕಾಲು ಬೌಲಷ್ಟು ಬಿಳಿ ಎಳ್ಳನ್ನು ತಗೊಳ್ಳಿ, ಇನ್ನು ಕಾಲು ಬೌಲಷ್ಟು ಕಪ್ಪು ಎಳ್ಳನ್ನು ತಗೊಳ್ಳಿ. ನಂತರ ಮತ್ತೆ ಕಾಲು ಬೌಲಷ್ಟು ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸನ್ನು ತಗೊಳ್ಳಿ, ಮತ್ತು ಕರಿ ಲೀವ್ಸನ್ನು ತಗೊಳ್ಳಿ ಕಾಲು ಬೌಲಷ್ಟು. ಇದನ್ನು ಸ್ಟವ್ ಮೇಲೆ ಇಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು, ತುಂಬ ಹೈ ಫ್ಲೇಮ್ ಬೇಡ. ಫ್ಲಾಕ್ಸಿ ಸೀಡ್ಸ್ ಎಲ್ಲ ಚಟಪಟ ಸಿಡಿಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಂಬಿಡೋಣ. ನಿಮಗೆ ಗೊತ್ತಿರುವ ಹಾಗೆ ಫ್ಲಾಕ್ಸಿ ಸೀಡ್ಸು ಮತ್ತು ಸಿಸಮ್ ಸೀಡ್ಸ್ ಅಂದರೆ ಎಳ್ಳು, ಅಗಸೆ ಬೀಜ ಎಲ್ಲದರಲ್ಲೂ ಏನೇನೆಲ್ಲ ಇರುತ್ತೆ ಅಂತ ಗೊತ್ತು. ಒಳ್ಳೆ ನ್ಯೂಟ್ರಿಷನಲ್ ಫುಡ್ ಅಂತಲೇ ಇರುತ್ತೆ. ಒಮೆಗಾ 3 ಇರುತ್ತೆ, ಮತ್ತು ಫೈಬರ್ ಇರುತ್ತೆ, ಪ್ರೋಟೀನ್ ಇರುತ್ತೆ. ಪಂಪ್ಕಿನ್ ಸೀಡ್ಸಲ್ಲಿ ಜಿಂಕ್ ಇರುತ್ತೆ, ಐರನ್ ಇರುತ್ತೆ, ಮೆಗ್ನೀಷಿಯಮ್ ಇರುತ್ತೆ. ಹಾಗೆ ಸನ್ಫ್ಲವರಲ್ಲಿ ಕೂಡ ಫೈಬರ್ ಇರುತ್ತೆ, ವಿಟಮಿನ್ ಇರುತ್ತೆ, ಪ್ರೋಟೀನ್ ಇರುತ್ತೆ ಅಲ್ವಾ. ಹಾಗೆ ಎಲ್ಲದೂ ಇರುತ್ತೆ. ಅದರಿಂದ ಇದನ್ನು ನಾವು ಹೇರ್ ಫಾಲ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು. ನನಗೆ ತುಂಬಾ ಹೇರ್ ಫಾಲ್ ಆಗ್ತಿತ್ತು, ಈ ಥರ ನಾನು ಮಾಡ್ಕೊಂಡು ತಿನ್ನೋದ್ರಿಂದ ಸ್ವಲ್ಪ ಹೇರ್ ಫಾಲ್ ತುಂಬಾ ರಿಡ್ಯೂಸ್ ಆಗಿದೆ. ಈಗ ನೋಡಿ ಎಲ್ಲದೂ ಫ್ರೈ ಆಗಿದೆ. ಅದಕ್ಕೆ ನಾವು ಸ್ವೀಟ್ಗೆ ನೀವು ಹಾಗೆ ತಿನ್ನೋಕ್ಕಾಗಲ್ಲ ಅಂದರೆ ನಾನು ಯಾವುದೇ ಸಕ್ಕರೆ ಮತ್ತು ಬೆಲ್ಲ ಯಾವುದನ್ನು ಯೂಸ್ ಮಾಡ್ತಾಯಿಲ್ಲ. ಇದು ಕೂಡ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಡೇಟ್ಸ್, ಖರ್ಜೂರ ಕೇಳಿದ್ದೀರಲ್ಲ, ಖರ್ಜೂರನ ನಾವು ಸ್ವೀಟಿಗೆ ಬಳಸ್ಕೋಬೋದು. ಇದು ತುಂಬ ರಿಚ್ ಐರನ್ ಕಂಟೆಂಟ್ ಇರುತ್ತೆ ಖರ್ಜೂರದಲ್ಲಿ, ಡೇಟ್ಸಲ್ಲಿ. ಅದರಿಂದ ನಾನು ಇದನ್ನು ಸ್ವಲ್ಪ ಫ್ರೈ ಮಾಡಿದರೆ ಸ್ಮೂತ್ನೆಸ್ ಬರುತ್ತೆ ನಿಮಗೆ, ಪುಡಿ ಮಾಡೋದಕ್ಕೆ ಅಂದರೆ ಉಂಡೆ ಕಟ್ಟೋದಕ್ಕೆ ಚೆನ್ನಾಗಿರುತ್ತೆ. ಈಗ ಆಯಿತು ನೋಡಿ, ಇದನ್ನು ಆರಕ್ಕಿಟ್ಟಿದೆ, ತುಂಬ ಚೆನ್ನಾಗಿ ಆರಿದೆ ನೋಡಿ. ಈ ಥರ ಪುಡಿ ಹಾಕ್ತಿದೆ ನೋಡಿ. ತಣ್ಣಗಾದ ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಂಬಿಡೋಣ. ನಿಮಗೆ ಇದನ್ನು ಹಾಗೆ ತಿನ್ನೋಕ್ಕಾಗಲ್ಲ ಅನ್ನೋಕ್ಕೋಸ್ಕರ ಈ ಥರ ಲಾಡು ಥರ ಮಾಡ್ಕೊಳ್ತೀನಿ ಡೈಲಿ ಒಂದೊಂದು. ಇಲ್ಲ ನಿಮಗೆ ಒಂದಿನ ಬಿಟ್ಟು ಒಂದಿನ ತಿಂದರೆ ತುಂಬಾ 100% ರಿಸಲ್ಟ್ ಅಂತಲೇ ಹೇಳ್ಬೋದು. ನಾನೇ ಮೇಯ್ನ್ ಯೂಸ್ ಮಾಡಿ ಹೇಳ್ತಾ ಇರೋದು ಮೇಯ್ನಾಗಿ. ಈಗ ಮಿಕ್ಸಿಲಿ ಪುಡಿ ಮಾಡಿದ ನಂತರ ಒಂದು ತಟ್ಟೆಗೆ ಅರೆದು ಬಿಡೋಣ. ನಂತರ ಡೇಟ್ಸ್, ಇದು ವಿತೌಟ್ ಸೀಡ್ಸ್ ಡೇಟ್ಸ್ ಇರೋದ್ರಿಂದ ನಾನು ಹಾಗೆ ಮಿಕ್ಸಿಗೆ ಹಾಕಿ, ನೀರು ಹಾಕ್ದಂಗೆ ಯಾವುದಕ್ಕೂ ನೀರು ಯೂಸ್ ಮಾಡಿಬಿಟ್ಟು ಒಂದು ತಿಂಗಳು ತನಕ ಇಟ್ಕೋಬೋದು ನೀವು ಲಾಡುನ. ನೋಡಿ ಈ ಥರ ಮಾಡ್ಕೊಂಡ್ರೆ ಸಾಕು. ಈಗ ನಂತರ ಪುಡಿ ಮಾಡಿ ಇಟ್ಕೊಂಡಿರೋದಕ್ಕೆ ಇದನ್ನು ಬೆರೆಸ್ಕೊಂಬಿಡೋಣ ಉಂಡೆ ಕಟ್ಟೋದಕ್ಕೆ. ನಾನು ಸ್ವೀಟ್ಗಾಗಿ ಯಾವುದೇ ಸಕ್ಕರೆ ಆಗಿ ಬೆಲ್ಲ ಆಗಿ ಯೂಸ್ ಮಾಡ್ತಾಯಿಲ್ಲ. ನಾನು ಖರ್ಜೂರದಿಂದನೇ ಸ್ವೀಟ್ ಸಾಕು ಅಂತ. ನಿಮ್ಗೇನಾದರೂ ಹಂಗೂ ನಂಗೆ ಹಿಂಗೆ ತಿನ್ನೋಕ್ಕಾಗಲ್ಲ ಅಂದರೆ ಬೇಕಿದ್ರೆ ಬೆಲ್ಲದ ಪುಡಿ, ಆರ್ಗ್ಯಾನಿಕ್ ಬೆಲ್ಲ ಪೌಡರನ್ನು ಹಾಕೋಬೋದು. ನಂತರ ಇದಕ್ಕೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಹಸುವಿನ ತುಪ್ಪವನ್ನು ಹಾಕೋಣ. ನಿಮ್ಗೆ ಉಂಡೆ ಕಟ್ಟೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ಸ್ವಲ್ಪ ತುಪ್ಪನ ಹಾಕಿ ಚೆನ್ನಾಗಿ ನೋಡಿ ಅದಕ್ಕೆ ಉಂಡೆ ಕಟ್ಟಿ, ನಿಮಗೆ ಎಷ್ಟು ದಪ್ಪ ಅಷ್ಟು ಬೇಕು ಉಂಡೆನ ಕಟ್ಟಿ ರೆಡಿ ಮಾಡಿ ಇಟ್ಕೊಂಬಿಟ್ರೆ ದಿನಕ್ಕೊಂದು ಲಡನ್ನ ಸೇವನೆ ಮಾಡಿ ಒಂದು 15-20 ದಿನದಲ್ಲಿ ನಿಮಗೆ ಏರ್ ಫಾಲ್ ರಿಡ್ಯೂಸ್ ಆಗೋದು ಗೊತ್ತಾಗುತ್ತೆ. ನನಗಂತೂ ರಿಸಲ್ಟ್ ಕೊಟ್ಟಿದೆ. ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ. ಯಾರಿಗೆಲ್ಲ ಈ ಲಾಡು ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್. ಓಕೆ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.